ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಬನಹಟ್ಟಿಯ ಹಳೆ ನೀರಿನ ಟ್ಯಾಂಕ್ ಸಮೀಪ ಶ್ರೀ ಬನಶಂಕರಿ ದೇವಸ್ಥಾನದ ಪಕ್ಕದಲ್ಲಿರುವ ವಾರ್ಡ್ ನಂಬರ್ 16ರಲ್ಲಿ ಸುಮಾರು 250ಕ್ಕೂ ಹೆಚ್ಚು ಕುಟುಂಬಗಳ ಪುರುಷರು ಹಲವು ವರ್ಷಗಳಿಂದ ಸಾರ್ವಜನಿಕ ಶೌಚಾಲಯದ ಕೊರತೆಯಿಂದ ತೀವ್ರ ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಈ ಪ್ರದೇಶದಲ್ಲಿ ವಾಸಿಸುವ 100 ಕುಟುಂಬಗಳಿಗೆ ಪುರುಷರಿಗಾಗಿ ಪ್ರತ್ಯೇಕ ಸಾರ್ವಜನಿಕ ಶೌಚಾಲಯದ ವ್ಯವಸ್ಥೆ ಇಲ್ಲದಿರುವುದರಿಂದ ಅನಿವಾರ್ಯವಾಗಿ ಬಯಲಲ್ಲಿ ಶೌಚಾಲಯಕ್ಕೆ ತೆರಳುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದರಿಂದ ಸ್ಥಳೀಯ ನಿವಾಸಿಗಳು ಮಾತ್ರವಲ್ಲದೆ ದೇವಸ್ಥಾನಕ್ಕೆ ಆಗಮಿಸುವ ಭಕ್ತರು ಕೂಡ ತೀವ್ರ ಮುಜುಗರ ಅನುಭವಿಸುವಂತಾಗಿದೆ. ಒಂದು ಬದಿಯಲ್ಲಿ ಪ್ರಸಿದ್ಧ ಶ್ರೀ ಬನಶಂಕರಿ ದೇವಸ್ಥಾನ ಹಾಗೂ ಮತ್ತೊಂದು ಬದಿಯಲ್ಲಿ ಶ್ರೀ ನಾಗೇಶ್ವರ ದೇವಸ್ಥಾನ ಇರುವ ಕಾರಣ ಪ್ರತಿದಿನ ಬೆಳಗ್ಗೆ ಹಾಗೂ ಸಂಜೆ 100 ಮಹಿಳೆಯರು, ಮಕ್ಕಳು ಹಾಗೂ ಭಕ್ತರು ಈ ಮಾರ್ಗದಲ್ಲಿ ಸಂಚರಿಸುತ್ತಾರೆ. ಇದೇ ವೇಳೆ ಬಯಲು ಶೌಚಕ್ಕೆ ಕುಳಿತಿರುವ ಪುರುಷರನ್ನು ಕಂಡು ಮಹಿಳೆಯರು ಅಸಮಾಧಾನ ವ್ಯಕ್ತಪಡಿಸುವುದರ ಜೊತೆಗೆ ಸ್ಥಳೀಯ ಆಡಳಿತದ ನಿರ್ಲಕ್ಷ್ಯದ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಸ್ಥಳೀಯ ನಿವಾಸಿಗಳ ಪ್ರಕಾರ ಈ ಸಮಸ್ಯೆಯನ್ನು ಹಲವು ಬಾರಿ ನಗರಸಭೆ ಅಧಿಕಾರಿಗಳು ಹಾಗೂ ವಾರ್ಡ್ ಸದಸ್ಯೆ ದೀಪಾ ಕೊಣ್ಣೂರು ಅವರ ಗಮನಕ್ಕೆ ತರಲಾಗಿದ್ದರೂ ಇದುವರೆಗೆ ಯಾವುದೇ ಶಾಶ್ವತ ಪರಿಹಾರ ದೊರೆತಿಲ್ಲ. ಸಾರ್ವಜನಿಕ ಶೌಚಾಲಯ ನಿರ್ಮಾಣಕ್ಕೆ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಅನೇಕ ಬಾರಿ ಮನವಿ ಸಲ್ಲಿಸಿದರೂ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳಿಂದ ಸೂಕ್ತ ಸ್ಪಂದನೆ ಸಿಕ್ಕಿಲ್ಲ ಎಂದು ಸಾರ್ವಜನಿಕರು ಆರೋಪಿಸಿದ್ದಾರೆ. ಸ್ವಚ್ಛ ಭಾರತ ಅಭಿಯಾನ, ಸ್ವಚ್ಛ ನಗರ ಯೋಜನೆಗಳ ಕುರಿತು ಸರ್ಕಾರ ಕೋಟ್ಯಾಂತರ ರೂಪಾಯಿ ವೆಚ್ಚ ಮಾಡುತ್ತಿರುವ ಸಂದರ್ಭದಲ್ಲಿ ಮೂಲಭೂತ ಸೌಕರ್ಯವಾದ ಸಾರ್ವಜನಿಕ ಶೌಚಾಲಯವೇ ಇಲ್ಲದಿರುವುದು ಆಡಳಿತ ನಿರ್ಲಕ್ಷ್ಯಕ್ಕೆ ಸಾಕ್ಷಿಯಾಗಿದೆ ಎಂದು ಸ್ಥಳೀಯರು ಅಭಿಪ್ರಾಯಪಟ್ಟಿದ್ದಾರೆ. ಇನ್ನಾದರೂ ಸಂಬಂಧಪಟ್ಟ ನಗರಸಭೆ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಸ್ಥಳಕ್ಕೆ ಭೇಟಿ ನೀಡಿ ಸಮಸ್ಯೆಯನ್ನು ಪರಿಶೀಲಿಸಿ ಶೀಘ್ರದಲ್ಲೇ ಪುರುಷರ ಸಾರ್ವಜನಿಕ ಶೌಚಾಲಯ ನಿರ್ಮಾಣಕ್ಕೆ ಕ್ರಮ ಕೈಗೊಳ್ಳಬೇಕು ಎಂದು 16ನೇ ವಾರ್ಡ್ ನಿವಾಸಿಗಳು ಒತ್ತಾಯಿಸಿದ್ದಾರೆ. ವರದಿ ಶಾನೂರ್ ಗೊಲ್ಲಂಬಾವಿ. ಕಟ್ಸಿರಂದ್ರೆ ಅನುಕೂಲ ಆಕೈತ್ರಿ. ಮತ್ತು ಬೆಳಕಾದ್ರೆ ಅವ್ರ ಮಾರಿ ನಾವು ನೋಡೋದು, ನಮ್ಮ ಮಾರಿ ಅವ್ರು ನೋಡೋದು, ಜಗಳಾಡ್ರು ಚಂದ ಅಲ್ಲ. ಇದನ್ನೆಲ್ಲ ದಯವಿಟ್ಟು ನೀವು ಅನುಕೂಲ ಮಾಡಿಕೊಟ್ರಿ ಅಂದ್ರೆ ಚಲೋ ಆಕೈತ್ರಿ. 4 ವರ್ಷ ಆಯ್ತು ರೀ. ಶಾಸಕರಿಗೂ ಹೇಳಿದೀವಿ ರೀ, ಆಮೇಲೆ ನಗರಸಭೆದವ್ರಿಗೂ ಹೇಳಿದೀವಿ ರೀ. ಅದನ್ನೆಲ್ಲ ಬಿಟ್ಟು ಮತ್ತು ಈ ಟಿಪ್ಪರ್ಗಟ್ಲೆ ತಂದು ಕಸ ಸುರುವಾಕತ್ಯಾರ್ರಿ, ಅದನ್ನೂ ಹೇಳಿದೀವಿ ರೀ. ಮಾನ್ಯ ಎಲ್ಲ ನಾವು ಇದನ್ನು ಮಾಡಿದೀವಿ. ಇನ್ನು ದಯವಿಟ್ಟು ಎಲ್ಲ ನೋಡ್ಕೊಂಡು ಮಾಡಿಕೊಡ್ಬೇಕಂತೇಳಿ ಸರ್ಕಾರಕ್ಕೆ ನಾವು ಮನವಿ ಮಾಡ್ತೀವಿ. ಶಶಿಕಲಾ ಅಶೋಕ್ ಕೊಳಕೇರಿ. ದೇವಸ್ಥಾನದ ಏರಿಯಾ ಇಲ್ಲಿ ಗಂಡು ಮಕ್ಕಳಿಗೆ ಟಾಯ್ಲೆಟ್ ಇಲ್ಲ. ಆದ್ದರಿಂದ ಅವ್ರು ಇಲ್ಲಿ ಬಯಲು ಕಕ್ಕಸ ಮಾಡೋದ್ರಿಂದ ನಾವು ಹೆಣ್ಮಕ್ಳೆಲ್ಲ ಗುಡಿಗೆ ಹೋಗೋದು ಅಥವಾ ಇಲ್ಲ ಬೆಳಗ್ಗೆ ಎದ್ದು ಕಸ ಹಾಕಡ್ಡಿ ಮಾಡೋದು, ಏನೋ ಹೋಗು ಎಡ್ದಾಕು ಕೆಲಸಗಳು ಇರ್ತಾವೆ. ಆ ಟೈಮ್ನಾಗೆಲ್ಲ ನಮ್ಗೆ ಭಾಳ ಡಿಸ್ಟರ್ಬ್ ಆಕತಿ. ಅಲ್ಲಿ ಗಂಡು ಮಕ್ಳು ಕೂತಿರ್ತಾರೆ, ನಮ್ಗೆ ಹಾಯ್ದು ಹೋಗಕ್ಕೆ ಹೋಗಂಗಿಲ್ಲ, ಇದು ಬಿಟ್ಟು ಮನ್ಯಾಗ ಕುಂಡ್ರಕ್ಕೆ ಹೋಗಂಗಿಲ್ಲ. ಇದನ್ನು ಈಗಾಗಲೇ ನಮ್ಮ ಶಾಸಕರಿಗೆ ಹೇಳಾಗೈತಿ, ಆಮೇಲೆ ಮುನ್ಸಿಪಾಲ್ಟಿ ಅವ್ರಿಗೆ ಹೇಳಾಗೈತಿ, ಇದಕ್ಕೆಲ್ಲ ಮನವಿನೂ ಆಗೈತಿ. ಈಗ ಆದರೆ ಯಾವ ಕೆಲಸನೂ ಆಗ್ತಾಯಿಲ್ಲ. ಅದು ಬೇಗ ಅದೊಂದು ಗಂಡು ಮಕ್ಕಳಿಗೆ ಒಂದು ಅನುಕೂಲ ಮಾಡಿಕೊಟ್ರೆ ಒಂದು ಭಾಳ ಉಪಕಾರ ಆದಂಗೆ ಆಕೈತಿ ನಮ್ಮ ಏರಿಯಾದವ್ರಿಗೆ. ಇಲ್ಲೆಲ್ಲ 200-200 ಜನ ಅದೀವಿ ನಾವು. ಇದ್ರ ಲಾಸ್ಟ್ ಏರಿಯಾ ಐತಿ ನಮ್ಮದು. ಹೀಗಾಗಿ ಅದು ಆಗೋಲ್ದಾಗೈತಿ. ಅದನ್ನು ದಯವಿಟ್ಟು ಇದನ್ನು ನಮ್ಗೆ ಇಲ್ಲಿ ಗಂಡು ಮಕ್ಕಳಿಗೆ ಪಾಯ್ಖಾನೆ ಕಟ್ಟಿಕೊಡುವಂಥ ವ್ಯವಸ್ಥೆ ಆಗಬೇಕಂತ ತಮ್ಮೆಲ್ಲರಿಗೆ ಮನವಿ ಮಾಡ್ಕೊತೀನಿ. ಮಹಾದೇವಿ ವಿಶ್ವನಾಥ್ ನಿಂಬರಗಿ. ರಾಮಪ್ಪ ಮನವಾಡಿ ಹತ್ತಿರ ಇಲ್ಲೇ ನಾ ತಿಳಿದ ಮಟ್ಟಿಗೆ ನಾ ಸಣ್ಣಾಗಿರ್ತಾ ಹಿಡ್ಕೊಂಡು ನೋಡ್ಕೊತ ಬಂದೀನಿ. ಇದು ಸುಮಾರು ನಮ್ಗೆ ದೊಡ್ಡವ್ರು ಇದ್ದಾಗಿನ ಹಿಡ್ಕೊಂಡು ನೋಡ್ಕೊತ ಬಂದೀನಿ. ಒಂದು 40-45 ವರ್ಷ ಆತ್ರಿ. ಇಲ್ಲಿ ಬಂದ್ರೂ ಒಟ್ಟ ಇಲ್ಲ ಭಾಳ ಮಾಡ್ರಿ. ಇದೊಂದು ಅರ್ಧ ಗಾಡಿ ಕಟ್ಟ್ಯಾರ್ರಿ. ಅದ್ರ ಬಳಕ ಇಲ್ಲಿ ಶೌಚಾಲಯದ ಒಟ್ಟ ವ್ಯವಸ್ಥೆ ಇಲ್ರಿ. ಎಲ್ಲೆಲ್ಲೋ ಸಂಧ್ಯಾಗ ಬಂದಾಗೆಲ್ಲ ಶೌಚಾಲಯ ಮಾಡಾಕತ್ಯಾರ್ರಿ. ಈ ಸದ್ಯಕ್ಕೆ ನಮ್ಗೆ ಏನು ಸಮಸ್ಯೆಪ್ಪ ಅಂದ್ರೆ ಇಲ್ಲಿ ನಾಗಪ್ಪ ಗುಡಿ ದೇವಸ್ಥಾನ ಐತ್ರಿ, ಅದು ಅಭಿವೃದ್ಧಿ ಆಗತೈತಿ. ಅಭಿವೃದ್ಧಿ ಆಗೋದ್ನಾಗ ಅಲ್ಲಿ ಪ್ರತಿಯೊಬ್ಬರು ನಾವು ಅದಕ್ಕೆ ಸ್ಪಂದನೆ ಕೊಡ್ಬೇಕಾಗೈತಿ. ಈಗ ನಾವು ಜಾತ್ರೆ ಇಟ್ಟೋದಿಪ್ಪ ಅಂತಂದ್ರೆ ಅಲ್ಲೆಲ್ಲ ಮಂದಿ ಹೆಣ್ಮಕ್ಳದು ಬರ್ತಿರ್ತಾರೆ. ಈ ಹೆಣ್ಮಕ್ಳು ಇಲ್ಲಿ ಆದಾಡುವತ್ನಾಗ ನಾವು ಇಲ್ಲಿಗೆ ಸಂದಾಸ್ಗೆ ಹಂಗೆ ಅದಕ್ಕೆ ಅದೊಂದು ಸಮಸ್ಯೆ ರೀ. ನಾವು ಎಲ್ಲ ಕಡೆ ಮನವಿ ಹೇಳಿದ್ರು ಯಾರು ನಾವು ಹೇಳಿದ ತಿಳಿ ತೊಗೊಳಕ್ಕೆ ತಯಾರಿಲ್ಲ ರೀ. ದಯವಿಟ್ಟು ಹೇಳ್ತೇನೆ ರೀ, ಇದು ಒಬ್ಬರ ಮಾನ ಮರ್ಯಾದೆ ಪ್ರಶ್ನೆ ಅಲ್ಲ. ಪ್ರತಿಯೊಂದು ಹೆಣ್ಮಕ್ಳಾಗಲಿ ಹುಡುಗರದಾಗಲಿ ಪ್ರತಿಯೊಬ್ಬರದು ಮಾನ ಮರ್ಯಾದೆ ಪ್ರಶ್ನೆ ಇರ್ತೈತಿ. ದಯವಿಟ್ಟು ನೀವು ಅಲ್ಲೇ ಮಾಡೋಕ್ಕಿಂತ ಇಲ್ಲೊಂದು ಸ್ವಲ್ಪ ಬಂದು ನೋಡಿ ಮಾಡಬೇಕಾಗಿದ್ದು ಪ್ರತಿಯೊಬ್ಬರು ಕರ್ತವ್ಯ ಇರ್ತೈತಿ. ದಯವಿಟ್ಟು ನಾ ಕೈ ಮುಗಿದು ಹೇಳ್ತಾನೋ ಇಲ್ಲೊಂದು ಶೌಚಾಲಯ ಅವಶ್ಯಕತೆ ಐತಿ, ದಯವಿಟ್ಟು ಮಾಡಿರಿ. ನಾವು ಎಲ್ಲರ ಕಡೆ ಅಲ್ದಾಗ ನಮಗೆ ಸಾಕಾಗೈತಿ, ಕೈ ಚೆಲ್ಲಿದೀವಿ ರೀ. ನಾವು ಎಲ್ಲ ಹೇಳಿದ್ವಿ ರೀ. ಅವರು ಮಾಡ್ತೀವಿ ನೋಡ್ತೀವಿ ಸರ್ಗೆ ಹೇಳ್ತೀವಿ, ಬರೀ ಇದನ್ನ ಹೇಳ್ಯಾರ ಸರ್. ಶಾಸಕರ ತಲೆ ಒಂದು 2-3 ಸರ್ತಿ ಹೋಗಿ ಬಂದಿದ್ದೀವಿ ರೀ. ಪಾದ ವರ್ಷ ಅವರು ಜಾತ್ರೆಗೆ ಬಂದ ಭೂಮಿ ಪೂಜೆ ಮಾಡೋಣ ಅಂತ ಹೇಳಿದ್ರಿ. ಆದ್ರೆ ಅದ್ರ ಬಳಕ ಅವರು ಏನು ಇದನ್ನ ಮಾಡಿಲ್ರಿ. ನಾವು ಒಂದು 2-3 ಸರ್ತಿ ಹೋಗಿ ಬಂದಿದ್ವಿ ಸರ್. ಅದಕ್ಕೆ ಇದು ಹಂಗೆ ಬಿಟ್ಕೊತ ಹೋದ್ರೆ ಸರ ಕೆಲಸ ಆಗಂಗಿಲ್ಲ ರೀ. ದಯವಿಟ್ಟು ಬಾಂಧಕೇರಿಂದ ಇಲ್ಲೊಂದು ನಮ್ಗೆ ಶೌಚಾಲಯ ಮಾಡಿಕೊಟ್ರೆ ಅನುಕೂಲ ಆಕೈತೆ ರೀ. ಮುಂದಿನ ಎಲೆಕ್ಷನ್ಗೂ ಎಲ್ಲರ ರೀತಿಯಿಂದ ಕಾರ್ಯಕರ್ತರು ಎಲ್ಲರೂ ಇಲ್ಲಿ ಓಡಾಡೋರು ಎಲ್ಲರೂ ಕಾರ್ಯಕರ್ತರು ಅದಾರ ರೀ. ಅದಕ್ಕೆ ದೇವಸ್ಥಾನ ನೋಡ್ಕೊಂಡು ಇಲ್ಲಿದ ಶೌಚಾಲಯನೂ ನೋಡ್ಕೊಂಡು ಕೇರಿಂದ ದಯವಿಟ್ಟು ಇಲ್ಲೊಂದು ನಮ್ಗೆ ಅನುಕೂಲ ಮಾಡಿಕೊಡ್ಬೇಕಂತ ಹೇಳಿ ನಾನು ಕೇಳ್ಕೊತೀನಿ.
ಒಂದು ಕನಿಷ್ಠ ಒಂದು 20-25 ವರ್ಷದಿಂದ ಇಲ್ಲರಿ ಹಂಗೆ ಇಲ್ಲಿ ಇರೋದ್ರಿಂದ ಬಯಲು ಶೌಚಾಲಯದಾಗ ಎಲ್ಲರೂ ಈ ಎಲ್ಲ ಆ ಏರಿಯಾದ ಮಂದಿ ಎಲ್ಲ ಬನಶಂಕರಿ ಗುಡಿ ಏರಿಯಾದ ಮಂದಿ ಈ ನಮ್ಮ ಏರಿಯಾದ ಮಂದಿ ಎಲ್ಲ ಜನ ಇಲ್ಲೇ ಮತ್ತು ಬಯಲು ಶೌಚಾಲಯ ಬರ್ಬೇಕಾಗತ್ತೆ ರೀ. ಇಲ್ಲಿ ಶೌಚಾಲಯ ಇಲ್ಲದಕ್ಕೆ ಭಾಳ ತ್ರಾಸ. ಅದರಾಗ ಇಲ್ಲೇ ಆಜು ಬಾಜು ನಾಗಪ್ಪನ ದೇವಸ್ಥಾನ ಐತ್ರಿ. ಆ ದೇವಸ್ಥಾನಕ್ಕೆ ಮುಂಜಾನೆ ಹೆಣ್ಮಕ್ಳು ಜಳಕ ಮಾಡಿ ದೇವ್ರಿಗೆ ಹೋಗುವಾಗ ಮತ್ತು ಇಲ್ಲೆಲ್ಲ ನಾವು ಬೈರು ದಿಶೆಗೆ ಕುಂಡ್ರೋದ್ರಿಂದ ಇಷ್ಟು ತ್ರಾಸ ಆಗತ್ತೆ ರೀ. ಭಾಳ ತ್ರಾಸ ಆಗತ್ತೆ. ಪಾಪ ಅವ್ರ ಹೆಣ್ಮಕ್ಳು ಯಾವ ರೀತಿಯಾಗಿ ಹೋಗ್ಬೇಕು ಅನ್ನೋದು ನಮ್ಗೆ ಗೊತ್ತಾಗಲ್ಲ. ನಾವೆಲ್ಲ ಎಲ್ಲ ಸರ್ಕಾರದವ್ರಿಗೆ ಆಗಲಿ ಮುನ್ಸಿಪಾಲ್ಟಿ ಅವ್ರಿಗಾಗಲಿ ನಮ್ಮ ಈ ವಾರ್ಡ್ 16 ವಾರ್ಡಿನ ಮೆಂಬರ್ ಕೊಣ್ಣೂರು ಮೆಂಬರ್ ಅವರಿಗೆ ಮನವಿ ಮಾಡಿಕೊಂಡ್ರು ಅದು ಯಾವ ಕಾಲಕ್ಕೂ ಎಲ್ಲ ಮಾಡ್ತೀವ್ರಿ ಸರ್ ಹೇಳಿದ್ವಿ ರೀ, ಹ್ಞೂ ಅಂದಾರ್ರಿ, ಆಗ ಮಾಡ್ತೀವಿ ಈಗ ಮಾಡ್ತೀವಿ ಅನ್ಕೊತ 5 ವರ್ಷ ದಿವ್ಸ ಕಳೆದ ಹೋದ್ರಿ ಹೊರತಾಗಿ ಅವ್ರೇನು ಪಾಪ ಅವರಿಂದ ಯಾವುದೂ ಏನೂ ಇದಾಗಲಿಲ್ಲ. ಯಾಕೆ ಹಿಂಗಾಗಿ ರೀ ಎಲ್ಲ ಕಡೆ ಶೌಚಾಲಯ ಕಟ್ಟ್ಯಾರ್ರಿ. ಈ ಎರಡು ಕಟ್ಟ್ಯಾರ್ರಿ. ಆಚೆ ಕಡೆ 12 ವಾರ್ಡ್ನಾಗ ನಮ್ಮಲ್ಲಿ ಒಂದೂ ಇಲ್ಲ. ಮತ್ತು ನಾವು ಇಲ್ಲಿ ಇಲ್ಲಪ್ಪ ಅಂದರೂ ನಮ್ಮ ಜನಸಂಖ್ಯೆ ಭಾಳ ಅದ. ಇಲ್ಲಿಯೂ ಈ ಏರಿಯಾದಾಗಪ್ಪ ಅಂದ್ರೆ ಒಂದು ವಾರ್ಡಪ್ಪ ಅಂದ್ರೆ 3,500 ಜನಸಂಖ್ಯೆ. ಅದರೊಳಗೆ ಏನೋ ಅರ್ಧ ಆ ಕಡೆ ಹೋಗೈತಪ್ಪ ಅಂದರೂ ನಾವು ಅರ್ಧ ಜನ ಈ ಕಡೆ ಇರ್ತೀವಿ, ಒಂದು 1500 ಜನ ರೀ. ಹಿಂಗಾಗಿ ರೀ ಮತ್ತು ಎಲ್ಲ ಬಡವರು ಎಲ್ಲ ದುಡ್ಡು ತಿನ್ನೋರು ಎಲ್ಲ ಪೌರ್ಲಂಬಿ 2 ಮಗನೇ ಇದೆ, ಶಿಕ್ಷಣ ಕಲಿಸಿ ಮನ್ಯಾಗ ಪೈಕಾಣಿ ಕಟ್ಕೊಳಕ್ಕೆ ಅವ್ರಿಗೆ ಶಕ್ತಿ ಇಲ್ದವ್ರ ಇಲ್ಲಿ ಬರೋವ್ರೆ. ಅವ್ರು ಪಾಪ ಇದ್ದವರು ನೌಕರಿ ಆದವರು ಅವರೆಲ್ಲ ಅನುಕೂಲ ಮಾಡ್ಕೋತಾರೆ. ಇಲ್ದವ್ರಿಗೆ ಯಾವುದು ಇದಾಗತ್ತಿ. ಅದರ ಸಂಬಂಧ ಸರ್ಕಾರದವ್ರಿಗೆ ಆಗಲಿ ಇದನ್ನು ಮರ್ಯಾದೆಯಿಂದ ತಾವು ಇದನ್ನೆಲ್ಲ ಕಟ್ಟಿಸ್ಕೊಟ್ರೆ ಭಾಳ ಚಲೋ ಆಗ್ತದೆ, ಒಳ್ಳೆಯದಾಗ್ತದೆ. ಮತ್ತು ನಾವು ಅವ್ರಿಗೇನಪ್ಪ ಸಿಟ್ಟಿಲೇ ಹೇಳಂಗಿಲ್ಲ, ವಿನಯದಿಂದನೇ ಹೇಳಿದ್ವಿ. ಯಾವಾಗೂ ಒಮ್ಮೆ ಜಗಳಾಡಿಲ್ಲ. ಸರ್ ಮಾಡಿರಿ, ಮೆಂಬರ್ ಅವ್ರು ಮಾಡಿರಿ, ನಮ್ಗೆ ಅನುಕೂಲ ಮಾಡಿಕೊಡ್ರಿ. ಇದೊಂದು ಬಡತನ ಜನಗಿಗೆ ನೀವು ಅನುಕೂಲ ಮಾಡಿರಿ ಅಂದ್ರೆ ನೀವು ಮತ್ತೆ ಮುಂದೆ ನಿಮಗೆ ಬೆಳೆಯೋಕೆ ಅನುಕೂಲ ಆಕೈತಿ ಅಂತ ಹೇಳಿ ನಾವು ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ವಿ. ಮತ್ತು ನಗರಸಭೆ ಅಧಿಕಾರಿಗಳಿಗೆ ಪೌರಾಯುಕ್ತರು ಅವ್ರಿಗೂ ಹೋಗಿ ಹೇಳಿ ಬಂದಿದ್ದೀವಿ. ಅವರು ಆಯ್ತು ರೀ ಮಾಡೋಣ್ರಿ, ಆಗ ಮಾಡೋಣ ಈಗ ಮಾಡೋಣ, ಬರೀ ದಿವಸ ಪೂಜೆ ಮಾಡೋಣ ಇದನ್ನು ಮಾಡೋಣ ಇದನ್ನೇ ಹೇಳ್ತಾರೆ ರೀ ನಗರಸಭೆಯವ್ರು. ಈಗ ನಾವು ಒಂದು ವರ್ಷದಿಂದ 1 ವರ್ಷ 1.5 ವರ್ಷ ಆತು ರೀ ಹೋಗಿ ಬಂದು ಅವ್ರಿಗೆ ಡೈರೆಕ್ಟ್ ಭೇಟಿ ಆಗಿದ್ವಿ. ನಾವಾಗೆ ಅಷ್ಟು ನಮ್ಮ ಖುದ್ದು ಓಣ್ಯಾನವ್ರ ಅವರು ರಿಟೈರ್ಡ್ ಆಗಿ ಹೋದ್ರೆ ಹೊರತಾಗಿ ಇಲ್ಲಿದ್ರೆ ಟ್ರಾನ್ಸ್ಫರ್ ಆಗಿ ಹೋದ್ರು ಅವ್ರೇನು ಕೆಲಸ ಮಾಡಲಿಲ್ಲ. ಮತ್ತು ಇನ್ನು ಹೊಸವ್ರು ಬಂದಾರು, ಇಲ್ಲಿ 6 ತಿಂಗಳು ಬೇಕ್ರು ಹೊಸರು ಬರ್ತಾರೆ. ಹಿಂಗಾಗಿ ನಮಗೂ ಹೋಗಕ್ಕೆ ಉದ್ಯೋಗದಾಗ ಯಾವಾಗ ಹೋಗೋದಾಕತಿ ಹಗಲೆಲ್ಲ. ಒಮ್ಮೆ ಹೋಗ್ಬೇಕಾದ್ರೆ ಎಲ್ಲ ಮೇಳ ಎಬ್ಬಿಸ್ಕೊಂಡು ಹೋಗ್ಬೇಕಾದ್ರೆ ಸಾಕಷ್ಟು ತ್ರಾಸ ಆಕತಿ. ಅದಕ್ಕೆ ನಾವು ಶಾಸಕರಿಗೂ ಹೋಗಿ ಹೇಳಿ ಬಂದಿದ್ದೀವಿ. ಅವ್ರ ಮನೆ ಮಠನೂ ಆಯಿತು ಸ್ಯಾಂಕ್ಷನ್ ಮಾಡೋನು, ಆಗ ಪೂಜೆ ಮಾಡೋನು, ಇವು ಶಾಸಕರು ಹೇಳ್ಯಾರು ಪೂಜೆ ಮಾಡೋನು ಅಂತ. ಮತ್ತು ಅವರು ಇನ್ನೂವರೆಗೂ ಇದ್ರ ಒಳಗೆ ಕಣ್ ತೆಗೆದಲ್ಲ. ನಿಮ್ಮ ವಾರ್ಡ್ ಮೆಂಬರ್ ಅವ್ರು ಏನಂತಾರೆ? ನಮ್ಮ ವಾರ್ಡ್ ಮೆಂಬರ್ ಕೊಣ್ಣೂರು ಮೆಂಬರ್ ಅವ್ರು ಈಗನಕ ಅವ್ರದ್ದು ಮುಗ್ದೈತಿ ಪೀಳ್ರಿ. ಈಗ ನಂದು ಮುಗಿತ್ ಪೀಡ್ ಅಂತ ಹೇಳ್ತಾವ್ರಿ. ಈಗ ಜಸ್ಟ್ ಇದ್ದಾಗ ಮಾಡಿಸ್ತೀನಿ ಹೇಳ್ತೀನಿ. ಹೌದ್ರಿ ಹೇಳೇನ್ರಿ ನಾನು ಇದನ್ನ ಹೇಳ್ಯಾರಿ ಬರೀ ಹೊರತಾಗಿ ಪಾಪ ಅವ್ರ ಕೈಲಿಂದ ಏನು ಆಗೇ ಇಲ್ಲ. ಏನೂ ಅವ್ರಿಗೆ ಶಕ್ತಿ ಇಲ್ಲದಂಗೆ ಆಗಿಬಿಟ್ಟೈತಿ. ಯಾಕಪ್ಪ ಅಂದ್ರೆ ಒಬ್ರು ಹೆಣ್ಮಗಳ ಮುಂದೆ ಅವ್ರದ್ದು ಪರಿಸ್ಥಿತಿ ನಾವು ನೋಡ್ಬೇಕು. ನಮ್ಮಂಗನ ಅವ್ರೇನಪ್ಪ ರಿಚ್ ಪಾರ್ಟಿಯಿಂದ ಬಂದವರಲ್ಲ, ಅವ್ರದ್ದು ದುಡುತ್ತಿನವರು ಏನೋ ಒಂದು ನಗರಸಭೆಗೆ ಆಯ್ಕೆ ಆಗ್ಯಾರು. ಅವರಿಂದ ನಾವು ಕೆಲಸ ತೊಗೋಬೇಕಂತ ಇದು ಮಾಡಿದ್ವಿ. ಅವ್ರಿಗೂ ಪಾಪ ಆಗಿಲ್ಲ. ನಿಮ್ಮ ಹೆಸರು? ನಮ್ಮ ಹೆಸರು ನಿಜಗುಣಿ ಚನ್ನಪ್ಪನವ್ರು.